ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಪಡಿಕ್ಕಲ್ ಎಂಬ ಪ್ರದೇಶದಲ್ಲಿ ಒಳ ಮಸೀದಿಯ ರಸ್ತೆ ದುರಸ್ತಿ ಕಾರ್ಯವನ್ನು ಮಾಡಬೇಕೆಂಬ ಅಹವಾಲನ್ನು ಈ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಘನ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರು ನಾಡು ನುಡಿಗೆ ಸದಾ ಸ್ಪಂದಿಸುತ್ತಿರುವಂಥ ಸನ್ಮಾನ್ಯ UT ಖಾದರ್ ಅವರಲ್ಲಿ ಈ ಭಾಗದ ಜಮಾತಿನ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಈ ಭಾಗದ ಎಲ್ಲ ಸಹೃದಯಿ ಬಂಧು ಭಗಿನಿಯರು ಮನವಿ ಮಾಡಿದಂಥ ಹಿನ್ನೆಲೆಯಲ್ಲಿ ಅವರು ಈ ರಸ್ತೆಯ ಕಾಂಕ್ರೀಟೀಕರಣ ಅಗತ್ಯವನ್ನು ಮನಗಂಡು ಇಂದು ಸುಮಾರು 25 ಲಕ್ಷ ರೂಪಾಯಿಯನ್ನು ಅನುದಾನವನ್ನು ಈ ರಸ್ತೆಗೆ ಮೀಸಲಿಟ್ಟು ಈ ರಸ್ತೆಯನ್ನು ಮುಖ್ಯ ರಸ್ತೆಯಿಂದ ಸಂಪೂರ್ಣವಾಗಿ ಕಾಂಕ್ರೀಟೀಕರಣ ಮಾಡಬೇಕು ಎಂಬ ವಿದೇಶದಲ್ಲಿ ತುರ್ತು ಕಾರ್ಯದ ನಿಮಿತ್ತ ವಿದೇಶಕ್ಕೆ ತೆರಳಿರುವುದರಿಂದ ಇಲ್ಲಿಯ ಎಲ್ಲರೂ ಸೇರಿ ಶಿಲಾನ್ಯಾಸವನ್ನು ನೆರವೇರಿಸಬೇಕು, ಉದ್ಘಾಟನಾ ಸಮಾರಂಭದಲ್ಲಿ ತಾನು ಹಾಜರಿರುತ್ತೇನೆ ಎಂಬ ಸಂದೇಶವನ್ನು ನೀಡಿದ ಕಾರಣ ನಾವು ಮತ್ತು ನೀವು ಇಲ್ಲಿ ಸೇರಿದ್ದೇವೆ. ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವವರು ಬಾಳೆಪುಣಿ ಗ್ರಾಮ ಸರ್ಕಾರದ ಪ್ರಥಮ ಪ್ರಜೆ ಸಹೋದರಿ ಸಮಾನರು ಆಗಿರ್ತಕ್ಕಂಥ ಶ್ರೀಮತಿ ಸುಕನ್ಯಕ್ಕರವರು. ಅವರ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಳ ತಾಲೂಕು ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಚಂದ್ರ ಸಾರ್ ಕರ್ಕೇರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಬಾಳೆಪುಣಿ ಗ್ರಾಮ ಪಂಚಾಯತಿನ ಸದಸ್ಯರು ಕ್ರಿಯಾಶೀಲ ಮುಖಂಡರಾದಂಥ ಅಬ್ದುಲ್ ರಹಮಾನ್ ತೋಟಾಲ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಾಳೆಪುಣಿ ಗ್ರಾಮ ಪಂಚಾಯತಿನ ಕ್ರಿಯಾಶೀಲ ಅಭಿವೃದ್ಧಿ ಅಧಿಕಾರಿ, ಒಬ್ಬ ಸಮಾಜಮುಖಿ ಚಿಂತಕರು ಆದಂಥ ವೆಂಕಟೇಶ್ ನಮ್ಮ ಜೊತೆ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಬಾಳೆಪುಣಿ ಗ್ರಾಮ ಪಂಚಾಯತಿನ ಸದಸ್ಯ ಸಹೋದರಿ ಸಮಾನರಾದಂಥ ಝೋರಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜಮಾತಿನ ಅಧ್ಯಕ್ಷರಾದಂಥ ಗೌರವಾಧ್ಯಕ್ಷರಾದಂಥ ಬಾವಾಜಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಜಮಾತಿನ ಖತೀಬರು ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಾ ಬಹಳ ಎಳೆಯ ಕಿರಿಯ ಪ್ರಾಯದಲ್ಲಿ ಬಹಳಷ್ಟು ಒಳ ಧಾರ್ಮಿಕ ಮತ್ತು ಸಾಮಾಜಿಕ ಅರಿವಿನ ಆಳವನ್ನು ಬಲ್ಲವರಾದಂಥ ನಮ್ಮ ಖತೀಬರಾದಂಥ ನಾಸಿರುದ್ದೀನ್ ಮದನಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಈ ಮಸೀದಿ ಈ ರಸ್ತೆ ಆಗಬೇಕು ಎಂಬುದಾಗಿ ತುದಿಗಾಲಲ್ಲಿ ನಿಂತು ನಿರಂತರವಾಗಿ UT ಖಾದರ್ ಸಾಹೇಬರ ಬಳಿ ನಿರಂತರವಾಗಿ ಓಡಾಡಿದವರಲ್ಲಿ ಹಲವು ಮಂದಿ ಈ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ವಿಶೇಷವಾಗಿ ನಮ್ಮ ಜಮಾತಿನ ಉಪಾಧ್ಯಕ್ಷರಂಥ ಬಾವಾಜಿಯವರು, ನಮ್ಮ ಸೇಕುನ್ಯಾಕರವರು, ನಮ್ಮ ಮೊಹಮ್ಮದ್ಚರವರು, PS ಮೊಹಮ್ಮದ್ಚರವರು, ಇಸ್ಮಾಯಿಲ್ರವರು, ಅದೇ ರೀತಿಯಾಗಿ ವಿಶೇಷವಾಗಿ ಅಬೂಬಕರ್ ಮದನಿ ಪಡಿಕ್ಕಲ್ ಇವರು ಹೆಚ್ಚು ಅಬ್ಬುಚ್ಚರವರು, ಫೈಜಲ್ರವರು, ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಕ್ರಿಯಾಶೀಲ ಮುಖಂಡರಾದಂಥ ಇಬ್ರಾಹಿಚನವರು ಮತ್ತು ಇವರ ಅಬ್ಬುವಾಜಿ ಎಲ್ಲ ಇವರ ತಂಡ, ನಮ್ಮ ಅಬ್ಬಾಸ್ ಪಡಿಕ್ಕಲ್ರವರು ಸಾಮಾಜಿಕ ಜಾಲತಾಣದಲ್ಲಿ ರಸ್ತೆ ಬಗ್ಗೆ, ಕಳಂದರ್ರವರು, ಇನ್ನೂ ಹಲವಾರು ಯುವಕರು ಮತ್ತು ಇಲ್ಲಿಯ ಸಂಸ್ಥೆಯ ಎಲ್ಲ ಮುಖಂಡರುಗಳು ಇಲ್ಲಿ ಮರೆಯನ್ನಿಟ್ಟಿದ್ದಾರೆ. ವಿಶೇಷವಾಗಿ ಸತ್ತಾರ್ ಕೈರಂಗಲ್ರವರು ಕೂಡ ಬೇಡಿಕೆಯನ್ನಿಟ್ಟಿದ್ದಾರೆ. ಅದೇ ರೀತಿಯಾಗಿ ನಾಸೀರ್ರವರು ನಿಮ್ಮ ಈ ಒಂದು ಮನವಿಗೆ ಸ್ಪಂದಿಸಿದ್ದೀರಿ.
ಎಲ್ಲಿಯಾದರೂ ಇದರಲ್ಲಿ ಈ ಒಂದು ರಸ್ತೆಯಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದಲ್ಲಿ ನೀವು ಯಾರು ಕಂಟ್ರಾಕ್ಟ್ದಾರ್ ಇದ್ದಾರೆ, ಅದರ ಯಾರು ಕೆಲಸ ನಿರ್ವಹಿಸ್ತಾರೆ, ನೀವು ಕೂಡ ಅವ್ರ ಜೊತೆ ಸೇರಬೇಕು. ನೀವು ಒಟ್ಟಿಗೆ ಈ ಕೆಲಸವನ್ನು ಮಾಡಬೇಕು. ಚಂದದ ರಸ್ತೆಯಾಗಿ ಇನ್ನು ಹಲವಾರು ವರ್ಷಗಳ ಕಾಲ ಇಲ್ಲಿ ರಸ್ತೆಯ ಬೇಡಿಕೆ ಇಲ್ಲದ ರೀತಿಯಲ್ಲಿ ಈ ರಸ್ತೆಯು ಸುಗಮವಾಗಿ ನಡೆಯಲು ನೀವು ಕೂಡ ಅವರ ಜೊತೆ, ಕೆಲಸಗಾರರ ಜೊತೆ ನೀವು ಕೂಡ ಸಹಕರಿಸಬೇಕು ಎಂಬ ಮಾತನ್ನು, ಭಿನ್ನವಿಯನ್ನು ನಿಮ್ಮ ಮುಂದೆ ಇಡುತ್ತಾ ಇದರ ಒಳಗಿನ ರಸ್ತೆಯನ್ನು ಮುಂದಿನ ಹಂತದಲ್ಲಿ ಮಾಡುವಂಥ ಭರವಸೆಯನ್ನು ಕೂಡ ಸಾಹೇಬರು ನೀಡಿದ್ದಾರೆ. ಇಲ್ಲಿ ಶೇಖುಂಜಿಯವರ ಮನೆಗೆ ಹೋಗುವಂಥ ಒಂದು ರಸ್ತೆ, ಅದರ ಜೊತೆಗೆ ಮಸೀದಿಗೆ ಹೋಗುವಂಥ ಇಲ್ಲಿ ಅಡ್ಡ ರಸ್ತೆ ಮತ್ತು ನಿಮ್ಮ ಅಲ್ಲಿ PS ಮಹಮ್ಮದ್ರವರ ಮನೆಗೆ ಹೋಗುವಂಥ ಒಂದು ಅಡ್ಡ ರಸ್ತೆ ಕೂಡ ಬೇಡಿಕೆ ಇದೆ. ಅದು ಮುಂದಿನ ಹಂತದಲ್ಲಿ ಆ ರಸ್ತೆಯನ್ನು ಕೂಡ ಮಾಡಿಕೊಡುವುದರ ಮೂಲಕ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಸಾಹೇಬರು ನೀಡಿದ ಕಾರಣ ನಿಮಗೂ ಮತ್ತು ನಾವು ಒಟ್ಟಿಗೆ ಈ ಸಮಾಜದಲ್ಲಿ ಎಲ್ಲರನ್ನು ಜೊತೆ ಸೇರಿಸಿ ಮುನ್ನಡೆಯುವಂಥ ಒಂದು ಹಾದಿ ಇರಲಿ ಅಂತಕ್ಕಂಥ ಮಾತನ್ನು ಈ ಕೂಡ ಹೇಳಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಎಲ್ಲ ಜನರಿಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸಿಕೊಂಡು ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ನಿನ್ನೆ ಒಂದು ಡ್ರಾದಲ್ಲಿ ನಯೀಮ್ರವರು 20 ಲಕ್ಷ ರೂಪಾಯಿಯ ಕಾರನ್ನು ಪಡೆಯುವುದರ ಮುಖಾಂತರ ಹೌದಲ್ಲ ಈ ಭಾಗದ ಒಬ್ಬ ಕ್ರಿಯಾಶೀಲ ಯುವಕ ನಯೀಮ್ರವರು ಹೊಸ ಮದುಮಗ, ಮೊನ್ನೆ ತಾನೇ ಮದುವೆಯಾಗಿದೆ. ನಿನ್ನೆ 20 ಲಕ್ಷ ರೂಪಾಯಿಯ ಕಾರಿನ ಒಡೆನಾಗಿ ಬಂದಿದ್ದಾರೆ. ನಿಮಗೆ ನಮ್ಮೆಲ್ಲರ ಪರವಾಗಿಯೂ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಮತಕ್ಕ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಈ ಭಾಗದವರೇ ಆದಂಥ ನಮಗೆಲ್ಲರಿಗೂ ಸಹೋದರಿ ಸಮಾನರು ಆಗಿರ್ತಕ್ಕಂಥ ಶ್ರೀಮತಿ ಮಮತಾ DS ಗಟ್ಟಿಯವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರ ಬರುವಿಕೆಗಾಗಿ ನಾವು ಕಾದಿದ್ದೆವು. ಅವರ ಈ ಉಪಸ್ಥಿತಿಯನ್ನು ಈ ಭಾಗದಲ್ಲಿ ಕೂಡ ಹಲವಾರು ಯೋಜನೆಗಳನ್ನು ರೂಪಿಸುವಲ್ಲಿ ಬಹಳಷ್ಟು ನಮ್ಮ ಜೊತೆ ಸಹಕಾರ ನೀಡಿದವರು ಮಮತಕ್ಕ. ತಮ್ಮ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಸ್ವಾಗತಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸಿಕೊಂಡು ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದಿಸಿಕೊಂಡು ಈಗಾಗಲೇ ನಮ್ಮ ಜೊತೆ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುಕನ್ಯಾ ಇದ್ದಾರೆ, ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರು ನಮ್ಮವರೇ ಆಗಿರ್ತಕ್ಕಂಥ ಚಂದ್ರಾಸ್ ಕಟ್ಟೇರಿದ್ದಾರೆ, ಈ ಭಾಗದ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರು ಹೈದರ್ ಕೈರಂಗಳಿದ್ದಾರೆ, ಹಾಗೆ ನಮ್ಮ ಮಸೀದಿಯ ಅಧ್ಯಕ್ಷರು, ಈ ಭಾಗದ ಎಲ್ಲ ನಮ್ಮ ಸರ್ವರ ಸಹಕಾರದೊಂದಿಗೆ ಈ ಭಾಗದ ಶಾಸಕರು, ಮಾನ್ಯ ವಿಧಾನಸಭಾ ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರ ಒಂದು ಅನುದಾನದಲ್ಲಿ ಈ ಭಾಗದ ಅಭಿವೃದ್ಧಿಯ ದ್ಯೋತಕವಾಗಿ ಇವತ್ತು ಪಡಿಕಲ್ಲು ಮಸೀದಿ ರಸ್ತೆ ಬಹಳಷ್ಟು ವರ್ಷಗಳ ಬೇಡಿಕೆ ಇತ್ತು ಈ ಭಾಗದ ಜನರದ್ದು. ಆ ಒಂದು ನೆಲೆಯಲ್ಲಿ ಇವತ್ತು 25 ಲಕ್ಷ ಅನುದಾನವನ್ನು ಕೂಡ ನಮ್ಮ ಕ್ಷೇತ್ರದ ಶಾಸಕರು, ವಿಧಾನಸಭಾಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅವರು ಜನರ ಒಂದು ಅಭಿಪ್ರಾಯದ ಮೇರೆಗೆ ಅನುದಾನವನ್ನು ಮಂಜೂರುಗೊಳಿಸಿದ್ದಾರೆ. ಅವರಿಗೆ ಈ ಭಾಗದ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಪ್ರಪ್ರಥಮವಾಗಿ ಸಲ್ಲಿಸಿಕೊಂಡು, ನಮ್ಮ ಈ ಕ್ಷೇತ್ರ ಯಾವತ್ತೂ ಕೂಡ ಇವತ್ತು ಎಲ್ಲ ಮೂಲಭೂತ ಸೌಕರ್ಯಗಳಲ್ಲಿ ಕೂಡ ಇವತ್ತು ಅಭಿವೃದ್ಧಿಗೊಳ್ತಾ ಇದೆ. ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ರಸ್ತೆಗಳು ಇವತ್ತು ಕ್ಷೇತ್ರದ ಶಾಸಕರ ಒಂದು ಅನುದಾನದ ಮೇರೆಗೆ ಇವತ್ತು ಎಲ್ಲ ಕಡೆ ಇವತ್ತು ಅಭಿವೃದ್ಧಿಗೊಳ್ತಾ ಇದೆ. ನಮಗೆ ತುಂಬ ಇವತ್ತು ಸಂತೋಷವೂ ಕೂಡ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ವಿಶೇಷವಾಗಿ ಈ ಭಾಗಕ್ಕೆ ಕೂಡ ಇವತ್ತು ಗ್ರಾಮ ಪಂಚಾಯತಿನ ಸಹಕಾರದೊಂದಿಗೆ ಇವತ್ತು ಕೆಲವೊಂದು ಗ್ರಾಮ ಪಂಚಾಯತಿನ ಕಾಮಗಾರಿಗಳು ಕೂಡ ಶಿಲಾನ್ಯಾಸಗೊಳ್ಳಲಿಕ್ಕಿದೆ. ಮಾರುಕಟ್ಟೆ ನಿರ್ಮಾಣಕ್ಕೆ ಕೂಡ ಇವತ್ತು ಗ್ರಾಮ ಪಂಚಾಯತ್ನವರು ಕೂಡ ಒಂದು 10 ಲಕ್ಷ ಅನುದಾನವನ್ನು ಅಧ್ಯಕ್ಷರು ಹಾಗೆ ಅವರ ಸದಸ್ಯರ ಒಂದು ತಂಡ ಇವಕ್ಕೆ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾನು ಗ್ರಾಮ ಪಂಚಾಯತಿಗೆ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ, ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಜೊತೆ ಕೈ ಜೋಡಿಸ್ತಕ್ಕಂಥ ಪಡಿಕಲ್ಲು ಭಾಗದ ಮಸೀದಿಯ ಅಧ್ಯಕ್ಷರು, ಎಲ್ಲ ಪರಿಸರದ ನಮ್ಮ ಎಲ್ಲ ಈ ಭಾಗದ ಜಮಾತಿನ ಎಲ್ಲ ಸದಸ್ಯರು ಸರ್ವರಿಗೂ ಕೂಡ ನಾನು ವಂದಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅರುಣ್ ಡಿಸೋಜರ್ ಅವರು ಇದ್ದಾರೆ, ಗುತ್ತಿಗೆದಾರರು, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಕರ್ಕೇರು ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಕೈರಂಗಳ ಗ್ರಾಮದ ಪಟಿಕಲ್ ರಸ್ತೆಯಾಗೆ ಮಾನ್ಯ ನಮ್ಮೆಲ್ಲರ ಶಾಸಕರು, ವಿಧಾನಸಭಾಧ್ಯಕ್ಷರಂತ UT ಖಾದರ್ ಅವರು ಸುಮಾರು 25 ಲಕ್ಷ ಅನುದಾನವನ್ನು ಮಂಜೂರುಗೊಳಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಮಸೀದಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಖತೀಬ್ರವರೇ, ಮಮತಾ ಗಟ್ಟಿಯವರೇ, ಹೈದರ್ರವರೇ, ಪಂಚಾಯತಿನ ಅಧ್ಯಕ್ಷರೇ, ಪಂಚಾಯತಿನ ಸದಸ್ಯರುಗಳೇ ಹಾಗೂ ಜಮಾತಿನ ಎಲ್ಲ ಪದಾಧಿಕಾರಿಗಳು, ಭಾಳ ಸಂತೋಷದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾವಿಲ್ಲಿ ಕಾರ್ಯಕರ್ತರ ಸಭೆಗೆ ಬಂದಾಗ ಒಂದು ರೀತಿಯ ಗೊಂದಲ ಆಗಿತ್ತು. ನಮಗೆ ಈ ರಸ್ತೆ ಮಾಡಲಿಲ್ಲ, ನೀವು ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನಕ್ಕೆ ಫಲವಾಗಿ ಇವತ್ತು ಈ ರಸ್ತೆಗೆ 25 ಲಕ್ಷ ರೂಪಾಯಿಯನ್ನು ಮಾನ್ಯ ಶಾಸಕರು ಮಂಜೂರು ಮಾಡಿದ್ದಾರೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಉಳಿದ ರಸ್ತೆಗೆ ಕೂಡ ಅನುದಾನವನ್ನು ಕೊಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಹೇಳಿದ್ದಾರೆ ಎಂದು ಹೇಳಿದ್ವಿ. ನಾವು ಈ ಒಂದು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಈ ರಸ್ತೆಗೆ ಒಂದು ಮೋಕ್ಷ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ನಮಗೆಲ್ಲರಿಗೂ ವಂದಿಸಿಕೊಂಡು, ಮಾನ್ಯ ಶಾಸಕರಿಗೆ ವಂದಿಸಿಕೊಂಡು, ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳಾಗಲಿಕ್ಕಿವೆ. ಅದರಲ್ಲೆಲ್ಲ ನಿಮ್ಮ ಪ್ರಯತ್ನ ಮುಂದುವರಿ. ಯಾಕಂತ ಹೇಳಿದರೆ ಮಗುವಿಗೆ, ತಾಯಿಗೆ ಮೊಲೆಹಾಲು ಕೊಡಬೇಕಾದ್ರೂ ಮಗು ಅಳಬೇಕು, ಇಲ್ಲದ್ರೆ ಕೊಡುವುದಿಲ್ಲ. ಅಂತೆಯೇ ನಮ್ಮ ಪ್ರದೇಶದಲ್ಲಿ ಒಂದು ಅಭಿವೃದ್ಧಿಗಳು ಸಾಗಬೇಕು ಅಂತಾದರೆ ನಾವು ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರ ಬೆನ್ನ ಹಿಂದೆ ನಾವು ಒಂದು ಆಚೆ ಈಚೆ ಓಡಾಡಬೇಕಾಗ್ತದೆ, ಪ್ರಯತ್ನ ಮಾಡಬೇಕಾಗ್ತದೆ, ಒಂದು ವೇಳೆ ಕೋಪವು ಕೂಡ ಬರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕೆಲಸ ಪೂರ್ತಿಯಾಗಿದೆ. ಈ ಪ್ರಯತ್ನ ಪಟ್ಟಂಥ ನಿಮಗೆಲ್ಲರೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕೂಡ ಒಗ್ಗೂಡಿಕೊಂಡು ಒಗ್ಗಟ್ಟಾಗಿರೋಣ, ಸಮಾಜದಲ್ಲಿ ಒಂದು ಸಾಮರಸ್ಯ ಬಾಳ್ವೆಯನ್ನು ಕಾಣೋಣ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ನಮ್ಮ ಈ ಇವತ್ತು ಪಡಿಕಲ್ನ ಈ ಒಂದು ರೋಡಿನ ಕಾಂಕ್ರೀಟೀಕರಣದ ಇದರ ಒಂದು ಕಾರ್ಯಕ್ರಮದ ಶಂಕುಸ್ಥಾಪನೆ ಶಿಲಾನ್ಯಾಸವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸೇರಿದಂಥ ಪಂಚಾಯತಿ ಅಧ್ಯಕ್ಷರು ಹಾಗೂ ನಮ್ಮ ಈ ನಾಡಿನ ಜಮಾತಿನ ಹಾಗೂ ಎಲ್ಲ ಯುವಕರು ಹಾಗೂ ಇದಕ್ಕೆ ತುಂಬ ಸಮಯದಿಂದ ನಮಗೆ ಓಡಲು ಬರಲು ತುಂಬ ಕಷ್ಟದಲ್ಲಿ ಇರುವಾಗ ಇದರ ವಿಷಯದಲ್ಲಿ ನಮ್ಮ ಮಾನ್ಯ ಸಭಾಧ್ಯಕ್ಷರಾದ ಇಟಿ ಖಾದರ್ ಅವರು ತುಂಬ ಸಲ ಇದಕ್ಕೆ ನಮಗೆ ಬೇಕಾಗಿ ಆದಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಈಗ ಇದರ ಈ ಕಾಳವು ನಮಗೆ ಬಂದಿರ್ತದೆ. ಹಾಗೆ ಈ ನಮ್ಮ ಪಡಿಕಲ್ ಬ್ಲಾಕ್ 1ನೇ ಬ್ಲಾಕಿನಿಂದ ಒಂದೇನೇ ಆಗಿ ನಾವು ಹೇಳುವುದಾದರೆ ನಮ್ಮ ಮಮತಾ ಗಟ್ಟಿಯವರು ಅವರು ಕಾಲೇಜ್ ಬಿಟ್ಟು ಇದರಲ್ಲಿ ಅವರು ಪಂಚಾಯತಿಯಲ್ಲಿ 1ನೇ ಮೆಂಬರ್ ಆದಾಗ ಆಗನೇ ನಮಗೆ ಬೇಕಾದಂಥ ಈ ಸೌಕರ್ಯವನ್ನೆಲ್ಲ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಈಗ ಕೂಡ ನಮ್ಮೊಟ್ಟಿಗೆ ಅವರು ಕೈ ಜೋಡಿಸುತ್ತಾ ನಮ್ಮ ಎಲ್ಲ ಕೆಲಸವನ್ನು ಕೂಡ ಅವರು ಹಮ್ಮಿಕೊಂಡಿರ್ತಾರೆ. ಹಾಗೆ ನಮ್ಮ ಇದರಲ್ಲಿ ಭಾಗಿಯಾದಂಥ ಪಂಚಾಯತಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಮತ್ತು BDO ಅವರು ಇದಕ್ಕೆ ಸೇರಿದ ಎಲ್ಲರೂ ನಮಗೆ ಇದಕ್ಕೆ ಹೊಂದಿಸಿ ನಮಗೆ ಈ ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದ ಹಾಗೂ ಕೃತಜ್ಞತೆಯನ್ನು ನಾನು ಆರಿಸ್ತಾ ಇದ್ದೇನೆ. ನಮಸ್ಕಾರ. ರೋಡ್ನಲ್ಲಿ ಮಾಡುವಂಥ ಪಡಿಕಲ್ ನಾಗರಿಕರ ಹಲವು ತೆರಿಗೆದ ಕನಸಾಗಿತ್ತು. ಇದು ಕಾಂಕ್ರೀಟ್ ಮತ್ತು ಪಡಿಕಲ್ ನಮ್ಮ ಮಧ್ಯಭಾಗದ ರೋಡ್, ಹೃದಯ ರೋಡ್ ಅಂತ ಹೇಳ್ಬೋದು. ಈ ರೋಡ್ ಕಾಂಕ್ರೀಟ್ ಆಗಿರಬೇಕು ಹಲವು ವರ್ಷದಿಂದ ಪಡಿಕಲ್ ನಾಗರಿಕರು ಕನಸು ಕಂಡಂಥ ಕನಸು ಇಂದು ನನಕಾಗಿದೆ ಅಂತ ಒಂದು ಸಂತೋಷದಿಂದ ಸಮಯದಲ್ಲಿ ನಾವು ಕೊಂಡುಕೂಡಿದ್ದೇವೆ. ಕಾಂಕ್ರೀಟ್ ಮಾಡಿರಬೇಕಾದ್ರಿಂದ ಅವಘಡಗಳು ಹಲವು ನಡೆಯುತ್ತಾ ಇದೆ. ಕಡೆಗೆ ನೀರಿನ ಪ್ರಶ್ನೆಗಳು, ಮಕ್ಕಳು ಚೋರಿಗಳಿದೆ. ಅದಕ್ಕಾದ್ರೂ ನಾವು ಇಲೆಕ್ಷನ್ ಸಮಯದಲ್ಲಿ ಹೇಳಿದ್ದಾರೆ, ನಾನು ನೀವು ಕಾಂಕ್ರೀಟ್ ಮಾಡೇ ಮಾಡ್ತೇನೆ ಅಂತೇಳಿ ವಾದ ಮಾಡಿದರು. ಅದನ್ನು ಇವತ್ತು ನಮಗೆ ಅವರು ಕನಸು ನನಸಾಗಿ ಮಾಡುವಂಥ ಒಂದು ಕಾರ್ಯಕ್ರಮ ಇಂದಾಗಿದೆ. ಎಲ್ಲರಿಗೂ ಸಂತೋಷವಾಗಿದೆ. ಇನ್ನೂ ಆಯತು ಬೇಗ ಮಾಡಿ ಇದನ್ನು ಕುಣಿಸಬೇಕು ಅಂತ ನಾನು ಅನಿಸ್ತೇನೆ. ಅದರ ಒಟ್ಟಿಗೆ ನಮ್ಮ ನಾಯಕರುಗಳ ಜೊತೆ ಕೂಡಿದ್ದಾರೆ, ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ತಪ್ಪಲು ತಟ್ಟು ಒಂದು ಕೈ ತಪ್ಪಲು ಆಗೋದಿಲ್ಲ. ಎರಡು ತಪ್ಪಲ್ಲಿ ಶಬ್ದ ಬರ್ತದೆ, ಹಲವು ತಪ್ಪಲು ತಟ್ಟಿದ್ರೆ ಹಲವು ಶಬ್ದ ಬರ್ತದೆ. ಎಲ್ಲ ಶಬ್ದ ಕೂಡಿಕೊಂಡು ಇಂತೊಂದು 20 ಲಕ್ಷ ವರಮಾನ ಮಾಡುವಂಥ ಮಾಡಿದ್ದಾರೆ ನಮ್ಮ ನಾಯಕರೆಲ್ಲರೂ. ಅದು ಸಂತೋಷ ವಿಷಯ. ಇದು ಎಲ್ಲರೂ ಸಪೋರ್ಟಿನಾಗಿ ಮಾಡಿದಂಥ ಒಂದು ಅದನ್ನು ಮನವರಿಕೆ ಮಾಡಿ ನಮ್ಮ ಐದರ್ನವರು, ಜನ್ಮತಗಟ್ಟಿಯವರು ಎಲ್ಲರೂ ಕೂಡಿದ್ದಾರೆ. ಇದಕ್ಕೆ ನಮಗೆ ಪಡಿಕಲ್ ನಮಗೆ ತುಂಬ ಹೆಮ್ಮೆ ಪಡೆಯುವಂಥವ್ರು. ನಮ್ಮ ನಾಯಕರು ತುಂಬ ಪ್ರೀತಿ ಮಾಡಿಸ್ತಾರೆ ಪಡಿಕಲ್ ಜಮಾತು ನಮ್ಮ ನಾಗರಿಕರನ್ನು. ಅದೇ ಕೂಡ ನಾವು ಎಲ್ಲ ನಾಯಕರನ್ನು ತುಂಬ ಪ್ರೀತಿಯಿಂದ ಎಲ್ಲ ಓಟರಿಂದ ಗೆದ್ದಿಸ್ತಾ ನಾವು ಕಲಿಸ್ತಾ ಇದ್ದೇವೆ. ಇಲ್ಲಿಗೆ ಇವರು ಒಳ್ಳೆಯ ಕಾರ್ಯ ಮಾಡಲಿ, ಅವರಿಗೆ ಇನ್ನೂ ಆರೋಗ್ಯ ಕೊಡಲಿ, ಪರಮಾತ್ಮನ ಅವರಿಗೆ ಎಲ್ಲರಿಗೂ ಆರೋಗ್ಯ ನೀಡಲಿ ಅಂತ ನಾನು ಹೇಳಿ ನಾನು ಸಾಮಾನು ಮುಗಿಸ್ತೇನೆ. നമ്മുടെ ഈ റോഡിന് വേണ്ടി നമ്മുടെ നാട്ടുകാരും അതിൻ്റെ പിന്നിൽ നമ്മുടെ പഞ്ചായത്ത് അതുപോലുള്ള മറ്റുള്ള ആൾക്കാരോട് സംസാരിച്ച് കൊണ്ടിരിക്കുന്നത് അൽഹംദുലില്ലാഹ് ഇന്ന് പൂർത്തിയാവുകയാണ്. അതിൻ്റെ പണി ഇൻഷാ അല്ലാഹ് നാളെ തന്നെ പെട്ടെന്ന് തന്നെ തുടങ്ങുകയാണ്. അല്ലാഹു തആല മഹാന്മാരാകുന്ന
ബദരീങ്ങളുടെ ബറക്കത്ത് കൊണ്ട് ഖാജാത്തങ്ങളുടെ ബറക്കത്ത് കൊണ്ട് ഇൻഷാ അല്ലാഹ് അതിൻ്റെ എല്ലാ പണികളും വേണ്ടതുപോലെ പൂർത്തീകരിച്ച് സന്തോഷത്തിൽ പൂർത്തീകരിക്കാൻ അള്ളാഹു തൗഫീഖ് നൽകട്ടെ. ഇതിൻ്റെ പിന്നിൽ ഒരുപാട് ആളുകൾ പഞ്ചായത്തിൻ്റെയും അതുപോലെ താലൂക്ക് പഞ്ചായത്ത് ഇങ്ങനെ തുടങ്ങിയ ഒരുപാട് ആളുകൾ ഇതിൻ്റെ പിന്നിൽ അധ്വാനിക്കുന്നുണ്ട്. അവർക്കെല്ലാവർക്കും അല്ലാഹു തആല അർഹമായ പ്രതിഫലം നൽകി അനുഗ്രഹിക്കുമാരാകട്ടെ. ഇനിയും നല്ല നല്ല പ്രവർത്തനങ്ങൾ ചെയ്യാനുള്ള അല്ലാഹു തൗഫീഖ് നൽകി അനുഗ്രഹിക്കുമാരാകട്ടെ എന്ന് ദുആ ചെയ്ത് നിർത്തുന്നു.